ನಮಸ್ಕಾರ. ಈ ದಿನ BPAC 114 ಕೋರ್ಸ್ ಬಂದು ಕಂಟೆಂಪರರಿ ಇಶ್ಯೂಸ್ ಆ್ಯಂಡ್ ಕನ್ಸರ್ನ್ಸ್ ಇನ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಬ್ಲಾಕ್ 1 ಗವರ್ನೆನ್ಸ್ ಇಶ್ಯೂಸ್. ಇದರ ಯೂನಿಟ್ 1 ಚಾಲೆಂಜಸ್ ಆಫ್ ಗ್ಲೋಬಲೈಸೇಷನ್ ಬಗ್ಗೆ ನಾವು ಇಂದು ತಿಳಿಯಲಿದ್ದೇವೆ. ಇದರ ಸ್ಟ್ರಕ್ಚರ್ ಬಂದು ಆಬ್ಜೆಕ್ಟಿವ್ಸ್, introduction, evolution of globalization, characteristics of globalization, challenges of globalization. ಪ್ಯಾರಾ 1 1.1 1.2 1.3 1.4 ಸಾರಾಂಶವನ್ನು ನಾವು ಪ್ಯಾರಾ 1.5ರಲ್ಲಿ ತಿಳಿಯಲಿದ್ದೇವೆ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದಾಗ BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ. ಬ್ಲಾಕ್ 1 ಬಂದು ಆಡಳಿತ ಸಮಸ್ಯೆಗಳು ಹಾಗೂ ಘಟಕ 1ರ ವಿಷಯ ಜಾಗತೀಕರಣದ ಸವಾಲುಗಳು. ಈ ಘಟಕದಲ್ಲಿ ಅದರ ರಚನೆಯ ಪ್ರಕಾರ ನಾವು ಘಟಕದ ಉದ್ದೇಶಗಳು, ಘಟಕದ ಪರಿಚಯ, ಜಾಗತೀಕರಣದ ಗುಣಲಕ್ಷಣಗಳು ಹಾಗೂ ಜಾಗತೀಕರಣದ ಸವಾಲುಗಳು ಹಾಗೂ ಕೊನೆಯಲ್ಲಿ ಪ್ಯಾರಾ 1ರ 1.1ರ 1.2ರ 1.3ರ 1.4ರ ವಿಷಯಗಳ ಬಗೆಗೆ ಸಾರಾಂಶವನ್ನು ನಾವು ತಿಳಿಯಲಿದ್ದೇವೆ. ಇಂಟ್ರಡಕ್ಷನ್ ಅಂದರೆ ಜಾಗತೀಕರಣದ ಸವಾಲುಗಳ ಬಗೆಗೆ ಒಂದು ಪರಿಚಯ. ಜಾಗತೀಕರಣ ಎಂಬ ಪದವು ರಾಜಕೀಯ ಮತ್ತು ಶೈಕ್ಷಣಿಕ ಚರ್ಚೆಗಳಲ್ಲಿ ಸಮಕಾಲೀನ ಬಜ್ವರ್ಡ್ ಆಗಿದೆ. ಇದು ಆರ್ಥಿಕ ಅಂಶಗಳನ್ನು ಮಾತ್ರವಲ್ಲದೆ ಸಾಮಾಜಿಕ ಅಸ್ತಿತ್ವದ, ಪ್ರಾದೇಶಿಕ ಮತ್ತು ತಾತ್ಕಾಲಿಕ ದೃಷ್ಟಿಕೋನಗಳು ವರ್ಷಗಳಿಂದ ಬದಲಾಗುತ್ತಿವೆ ಮತ್ತು ಇದು ಜಾಗತೀಕರಣದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಣಾಮ ಬೀರುತ್ತದೆ. ಸಾರಿಗೆ ಮತ್ತು ಸಂವಹನ ಮಾರ್ಗಗಳು ಕಳೆದ ದಶಕಗಳಲ್ಲಿ ಆಮೂಲಾಗ್ರವಾಗಿ ರೂಪಾಂತರಗೊಂಡಿವೆ. ಇದರಿಂದಾಗಿ ಮಾನವ ಚಟುವಟಿಕೆಯನ್ನು
ಪರಿವರ್ತಿಸುತ್ತದೆ ಮತ್ತು ಬಾಹ್ಯಾಕಾಶ ಮತ್ತು ದೂರದ ಕಲ್ಪನೆಗಳನ್ನು ಕಿರಿದಾಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ ಜಾಗತೀಕರಣವು ಮಾನವನ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯ ಪರಿಣಾಮವಾಗಿ ಐತಿಹಾಸಿಕ ಪ್ರಕ್ರಿಯೆಯಾಗಿದೆ. ಕಾರ್ಮಿಕರು, ಜ್ಞಾನ, ಬಂಡವಾಳದ ಹರಿವು ಮತ್ತು ವ್ಯಾಪಾರದಂತಹ ಅದರ ಘಟಕಗಳು ವಿಶ್ವಾದ್ಯಂತ ಆರ್ಥಿಕತೆಯನ್ನು ಸಂಯೋಜಿಸುವ ಮೂಲಕ ಅಂತರರಾಷ್ಟ್ರೀಯ ಗಡಿಗಳನ್ನು ದಾಟುತ್ತವೆ. ಇದನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ಅಂಶಗಳಲ್ಲಿ ಜನರ ಜೀವನದ ಮೇಲೆ ಪರಿಣಾಮ ಬೀರುವ ಆರ್ಥಿಕತೆಗಳು ಮತ್ತು ಸಮಾಜಗಳ ಜಾಗತಿಕ ಏಕೀಕರಣ ಎಂದು ವ್ಯಾಖ್ಯಾನಿಸಲಾಗಿದೆ. ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಜಾಗತೀಕರಣವನ್ನು ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳ ಹೆಚ್ಚುತ್ತಿರುವ ಅಂತರರಾಷ್ಟ್ರೀಕರಣ ಎಂದು ವ್ಯಾಖ್ಯಾನಿಸಿದೆ. ಉತ್ಪಾದನಾ ಸಾಧನಗಳು, ಹಣಕಾಸು ವ್ಯವಸ್ಥೆಗಳು, ಸ್ಪರ್ಧೆ, ನಿಗಮಗಳು, ತಂತ್ರಜ್ಞಾನ ಮತ್ತು ಕೈಗಾರಿಕೆಗಳು ಇವುಗಳಲ್ಲಿ ಸೇರಿವೆ. ಇದು ಬಂಡವಾಳದ ಹೆಚ್ಚಿದ ಚಲನಶೀಲತೆ, ತಾಂತ್ರಿಕ ಆವಿಷ್ಕಾರಗಳ ವೇಗದ ಪ್ರಚಾರ, ರಾಷ್ಟ್ರೀಯ ಮಾರುಕಟ್ಟೆಗಳ ಪರಸ್ಪರ ಅವಲಂಬನೆ ಮತ್ತು ಏಕರೂಪತೆಯನ್ನು ಹೆಚ್ಚಿಸಿದೆ. ಈ ಘಟಕದಲ್ಲಿ ನಾವು ಜಾಗತೀಕರಣದ ಅರ್ಥವನ್ನು, ಅದರ ವಿಕಾಸವನ್ನು ಪತ್ತೆ ಹಚ್ಚುತ್ತೇವೆ ಮತ್ತು ಅದರ ಪ್ರಮುಖ ಗುಣಲಕ್ಷಣಗಳನ್ನು ವಿವರಿಸುತ್ತೇವೆ. ಈ ಘಟಕವು ಜಾಗತೀಕರಣದ ವಿವಿಧ ಸವಾಲುಗಳನ್ನು ಪರಿಶೀಲಿಸುತ್ತಿದೆ.
1.2 ಎವಲ್ಯೂಷನ್ ಆಫ್ ಗ್ಲೋಬಲೈಸೇಷನ್, ಅಂದರೆ ಕನ್ನಡದಲ್ಲಿ ಜಾಗತೀಕರಣದ ವಿಕಾಸ ಎಂದರ್ಥ. ಜಾಗತೀಕರಣವು ಹೊಸ ಪರಿಕಲ್ಪನೆ ಅಥವಾ ಚಟುವಟಿಕೆಯಲ್ಲ. ಇದು ವಿವಿಧ ದೇಶಗಳಾದ್ಯಂತ ಸ್ವೈಸ್ ಮಾರ್ಗಗಳಂತಹ ಅಂತರರಾಷ್ಟ್ರೀಯ ವ್ಯಾಪಾರದ ದಾಖಲಿತ ಪುರಾವೆಗಳೊಂದಿಗೆ ಸಾವಿರಾರು ವರ್ಷಗಳಿಂದ ವಿಕಸನಗೊಂಡಿದೆ. 15ರಿಂದ 18ನೇ ಶತಮಾನದ ಅವಧಿಯನ್ನು ಡಿಸ್ಕವರಿ ಯುಗ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಜಾಗತಿಕ ವ್ಯಾಪಾರವು ಬಹುಪಟ್ಟು ಹೆಚ್ಚಾಯಿತು. ಯುರೋಪಿಯನ್ ಪರಿಶೋಧಕರು ತಮ್ಮ ಅನ್ವೇಷಣೆಗಳಲ್ಲಿ ಪೂರ್ವ ಮತ್ತು ಪಶ್ಚಿಮವನ್ನು ಸಮುದ್ರ ಮಾರ್ಗಗಳ ಮೂಲಕ ಸಂಪರ್ಕಿಸಲು ಜವಾಬ್ದಾರರಾಗಿದ್ದರು. 18ನೇ ಶತಮಾನದ ನಂತರ ಕೈಗಾರಿಕೀಕರಣದ ನಂತರ ಪ್ರಪಂಚದ ಮೇಲೆ ಪ್ರಾಬಲ್ಯ ಸಾಧಿಸಿದಾಗ ಜಾಗತೀಕರಣವು ಹಬೆಯನ್ನು ಎತ್ತಿಕೊಂಡಿತು. ಇದು ಉಗಿ ಹಡಗುಗಳು ಮತ್ತು ಸಾರಿಗೆಗಾಗಿ ರೈಲುಗಳ ಯುಗವಾಗಿತ್ತು. ಇದು ಜಾಗತಿಕ ವ್ಯಾಪಾರವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಿತು. ಮೆಡಿಟರೇನಿಯನ್ ಮತ್ತು ಹಿಂದೂ ಮಹಾಸಾಗರವನ್ನು ಸಂಪರ್ಕಿಸುವ ಸುಯೆಜ್ ಕಾಲುವೆಯನ್ನು ನಿರ್ಮಿಸಲಾಯಿತು. ಆದಾಗ್ಯೂ ಇದು ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳು ಕೇವಲ ಬಡವರಾಗಿರುವುದರಿಂದ ಸಾಮ್ರಾಜ್ಯಶಾಹಿ ಶಕ್ತಿಗಳಿಗೆ ಮಾತ್ರ ಲಾಭದಾಯಕವಾದ ಜಾಗತೀಕರಣವಾಗಿದೆ. 1920ರ ದಶಕದಲ್ಲಿ ಮಹಾ ಆರ್ಥಿಕ ಕುಸಿತದ ಪರಿಣಾಮವಾಗಿ ಶ್ರೀಮಂತ ಪಾಶ್ಚಿಮಾತ್ಯ ಆರ್ಥಿಕತೆಯನ್ನು ವಿಶ್ವ ಯುದ್ಧಗಳು ಧ್ವಂಸಗೊಳಿಸಿದ್ದರಿಂದ ಶೀಘ್ರದಲ್ಲೇ ಚಿತ್ರವು ಬದಲಾಯಿತು. ಯುದ್ಧಗಳಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಸ್ಥಗಿತದಂತಹ ಇತರ ಅಂಶಗಳು
ಈ ಆರ್ಥಿಕ ಬಿಕ್ಕಟ್ಟನ್ನು ಇನ್ನಷ್ಟು ಹದಗೆಡಿಸಿದವು ಮತ್ತು ಇದರ ಪರಿಣಾಮವಾಗಿ ಎರಡನೇ ವಿಶ್ವ ಯುದ್ಧದ ಅಂತ್ಯದ ವೇಳೆಗೆ ವಿಶ್ವದ ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ತುಂಬಾ ಕಡಿಮೆಯಾಯಿತು. ಜಾಗತಿಕ ಆರ್ಥಿಕತೆಯು ಎರಡನೆಯ ಮಹಾಯುದ್ಧದ ನಂತರ ಯುನೈಟೆಡ್ ಸ್ಟೇಟ್ಸ್ ಮತ್ತು ಸೋವಿಯತ್ ಒಕ್ಕೂಟ ಅಥವಾ USSR ನಾಯಕರಾಗಿ ಏರಿತು. ತಂತ್ರಜ್ಞಾನವು ಮತ್ತೊಂದು ಕೈಗಾರಿಕಾ ಕ್ರಾಂತಿಯ ಆವಿಷ್ಕಾರಗಳೊಂದಿಗೆ, ಅಂದರೆ ಉದಾಹರಣೆಗೆ ಕಾರುಗಳು ಮತ್ತು ವಿಮಾನಗಳಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಇದು ಮತ್ತೊಮ್ಮೆ ಜಾಗತಿಕ ವ್ಯಾಪಾರವನ್ನು ಹೆಚ್ಚಿಸಲು ಸಹಾಯ ಮಾಡಿತು. ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುವ ಜವಾಬ್ದಾರಿಯೊಂದಿಗೆ ನಿಯೋಜಿಸಲಾದ ಯುರೋಪಿಯನ್ ಯೂನಿಯನ್, ಯುನೈಟೆಡ್ ನೇಷನ್ಸ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇತ್ಯಾದಿಗಳಂತಹ ಅಂತರರಾಷ್ಟ್ರೀಯ ಸಂಸ್ಥೆಗಳನ್ನು ಸ್ಥಾಪಿಸಲಾಯಿತು. ಸೋವಿಯತ್ ಒಕ್ಕೂಟದ ಪತನ ಮತ್ತು ಜರ್ಮನಿಯ ಬರ್ಲಿನ್ ಗೋಡೆಯ ಪತನದ ನಂತರ ಜಾಗತೀಕರಣದ ಮತ್ತೊಂದು ಅಲೆ ಪ್ರಾರಂಭವಾಯಿತು. ವಿಶೇಷವಾಗಿ 1991ರಲ್ಲಿ ಶೀತಲ ಸಮರದ ಅಂತ್ಯದ ನಂತರ ಇದನ್ನು ಜನಪ್ರಿಯವಾಗಿ ಅಮೆರಿಕನ್ ಶತಮಾನ ಅಥವಾ ಯೂನಿಪೋಲಾರ್ ಪ್ರಪಂಚದ ಉದಯ ಎಂದು ಕರೆಯಲಾಯಿತು. ಈಗ ಪ್ರಬಲವಾದ ಹೈಬ್ರಿಡ್ ಸಂಸ್ಕೃತಿಗಳ ಪ್ರವೃತ್ತಿಯು ಪ್ರಪಂಚದಾದ್ಯಂತ ದುರ್ಬಲ ಸಮುದಾಯಗಳನ್ನು ಹಿಂದಿಕ್ಕಿದೆ. ಅದು ಫ್ಯಾಷನ್ನಲ್ಲಿರಲಿ, ಸಂಗೀತದಲ್ಲಿರಲಿ, ಆಹಾರ ಅಥವಾ ಸಾಮಾನ್ಯ ಗ್ರಹಿಕೆ. ಅಂತರ್ಜಾಲದ ಆಗಮನದೊಂದಿಗೆ ಜಾಗತೀಕರಣದ ವೇಗವು ಮತ್ತೊಂದು ಹಂತವನ್ನು ಪ್ರವೇಶಿಸಿದೆ ಮತ್ತು ಜಾಗತಿಕ ಮೌಲ್ಯ ಸರಪಳಿಗಳ ಏಕೀಕರಣದೊಂದಿಗೆ ಹಲವಾರು ಪಟ್ಟು ಹೆಚ್ಚಾಗಿದೆ. ಜಾನ್ ಡಬ್ಲ್ಯೂ ಮೇಯರ್ ಪ್ರಕಾರ, ಜಾಗತೀಕರಣ ಎಂಬ ಪದವು ಹಲವು ಆಯಾಮಗಳನ್ನು ಹೊಂದಿದೆ. ಅವುಗಳೆಂದರೆ ಸಾರ್ವಭೌಮತ್ವದ ಒಂದು ಗುಂಪಿನ ವರ್ಧಿತ ರಾಜಕೀಯ ಮತ್ತು ಮಿಲಿಟರಿ ಪರಸ್ಪರ ಹಂಬಲ ರಾಷ್ಟ್ರ ರಾಜ್ಯಗಳು, ಹೆಚ್ಚಿದ ಆರ್ಥಿಕ ಪರಸ್ಪರ ಅವಲಂಬನೆಗಳು, ಸಾಮಾಜಿಕ ಆರ್ಥಿಕತೆಯ ಮೂಲಕ ಸಮಾಜಗಳ ನಡುವೆ ವೈಯಕ್ತಿಕ ವ್ಯಕ್ತಿಗಳ ಹರಿವು ವಿಸ್ತರಿಸಿದೆ, ಹಾಗೂ ತೀವ್ರಗೊಂಡ ಮೂಲಕ ಅಭಿವ್ಯಕ್ತಿಶೀಲ ಸಂಸ್ಕೃತಿಯ ಅತಿಯಾದ ಪರಸ್ಪರ ಅವಲಂಬನೆ ಹಾಗೂ ಜಾಗತಿಕ ಸಂವಹನ ಮತ್ತು ಸಾಮಾಜಿಕ ಕ್ರಮದ ಸಾಮಾನ್ಯ ಮಾದರಿಗಳ ಹರಿವು. ಜಾಗತೀಕರಣದ ಪ್ರಸ್ತುತ ಪ್ರಪಂಚವು ಡಿಜಿಟಲ್ ಸೇವೆಗಳು, ಜಾಗತೀಕರಣದ ಏಕೀಕರಣದ ಸೈಬರ್ ಸವಾಲುಗಳು, ಇ-ಕಾಮರ್ಸ್ ಮತ್ತು ಕೃತಕ ಬುದ್ಧಿಮತ್ತೆಯಿಂದ ಆಳಲ್ಪಟ್ಟಿದೆ. ಜಾಗತೀಕರಣವು ಸ್ಥಳೀಯ ಸಮುದಾಯಗಳು, ಹವಾಮಾನ, ಸಂಸ್ಕೃತಿಗಳು ಇತ್ಯಾದಿಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಪ್ರಜ್ಞಾಪೂರ್ವಕವಾಗಿ ಅರಿತುಕೊಳ್ಳದೆ ಜೀವನ ವಿಧಾನವಾಗಿದೆ. ಇದು ತಂತ್ರಜ್ಞಾನದಿಂದ ಬೆಂಬಲಿತವಾದ ಜಾಗತಿಕ ಗ್ರಾಮ ಎಂಬ ಸಂಬಂಧಿತ ಪದವನ್ನು ಹುಟ್ಟುಹಾಕಿದೆ. ಈ ಹಂತವನ್ನು
ಜಾಗತೀಕರಣ 4 ಎಂದು ಕರೆಯುತ್ತಾರೆ. ಜಾಗತೀಕರಣದ ವೈಶಿಷ್ಟ್ಯಗಳು ಮತ್ತು ಗುಣಲಕ್ಷಣಗಳನ್ನು ನಾವು ಮುಂದಿನ ವಿಭಾಗದಲ್ಲಿ ಚರ್ಚಿಸುತ್ತೇವೆ. 1.3 Characteristics of globalization. ಅಂದರೆ ಜಾಗತೀಕರಣದ ಗುಣ ಲಕ್ಷಣಗಳು. ಜಾಗತೀಕರಣವು ಹಲವು ಹಂತಗಳನ್ನು ದಾಟಿದ್ದರೂ ಹೊಸ ಪರಿಕಲ್ಪನೆಯಲ್ಲ ಎಂದು ಸ್ಥಾಪಿಸಲಾಗಿದೆ. ನಾವು ಹೇಳಿದಂತೆ ಈಗ 3 ಪ್ರಾಥಮಿಕ ರೂಪಗಳೊಂದಿಗೆ ಜಾಗತೀಕರಣ 4ರಲ್ಲಿ ಇದ್ದೇವೆ. ಅವುಗಳೆಂದರೆ ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ. ಇದು ಸಮಾಜದ ಸಾಮಾಜಿಕ ನಿರ್ಮಾಣದ ಮೇಲೆ ಪರಿಣಾಮ ಬೀರುತ್ತದೆ. ಜಾಗತೀಕರಣವನ್ನು ನಗರ, ಜನಸಂಖ್ಯಾಶಾಸ್ತ್ರ, ಭಾಷಾಶಾಸ್ತ್ರ ಮತ್ತು ಪರಿಸರದಂತಹ ಅನೇಕ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡಬಹುದಾಗಿದೆ. ಜಾಗತಿಕ ಆರ್ಥಿಕತೆಯ ಉದ್ದಕ್ಕೂ ಚಲಿಸುವ ಬಂಡವಾಳ ಹರಿವುಗಳು ಮಾನವ, ಹಣಕಾಸು ಮತ್ತು ಶಕ್ತಿ ಸಂಬಂಧಿತ ಸಂಪನ್ಮೂಲಗಳಾಗಿವೆ. ಇಂದಿನ ಜಗತ್ತಿನಲ್ಲಿ ಜಾಗತೀಕರಣದ ವೈಶಿಷ್ಟ್ಯಗಳನ್ನು ಈ ಕೆಳಗೆ ನೀಡಲಾಗಿದೆ. ಎಕ್ಸೆಸ್ ಅಂದರೆ ಪ್ರವೇಶ. ಜಾಗತೀಕರಣದ ಅತ್ಯಂತ ನಿರ್ಣಾಯಕ ಲಕ್ಷಣವೆಂದರೆ ಸಣ್ಣ ಅಥವಾ ದೊಡ್ಡ, ಶ್ರೀಮಂತ ಅಥವಾ ಬಡವ, ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಎಲ್ಲ ರಾಷ್ಟ್ರಗಳು ಸರಕು ಮತ್ತು ಸೇವೆಗಳ ವ್ಯಾಪಾರಕ್ಕಾಗಿ ಜಾಗತಿಕ ಮಾರುಕಟ್ಟೆಗಳನ್ನು ಪ್ರವೇಶಿಸಬಹುದಾಗಿದೆ. ಸ್ಥಳೀಯ ಮಾರುಕಟ್ಟೆಗಳು ಹೆಚ್ಚಿನ ಲಾಭ ಗಳಿಸಲು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಉತ್ತಮ ವೇದಿಕೆಗಳನ್ನು ಹೊಂದಬಹುದಾಗಿದೆ. ಸ್ಟ್ಯಾಂಡರ್ಡೈಸೇಷನ್ ಅಂದರೆ ಪ್ರಮಾಣೀಕರಣ. ತಂತ್ರಜ್ಞಾನದ ಪ್ರಮಾಣೀಕರಣವು ಕೈಗಾರಿಕಾ ಅಭಿವೃದ್ಧಿಗೆ ಪ್ರಮುಖ ಸ್ಪರ್ಧಾತ್ಮಕ ಅಂಚು. OECD ಹೊಂದಿದೆ. ಪ್ರಮಾಣೀಕರಣವು ಹೆಚ್ಚು ಸಂಘಟಿತವಾಗಿದೆ ಎಂದು
ಗಮನಿಸಲಾಗಿದೆ. ಅಲ್ಲಿ ವಿವಿಧ ದೇಶಗಳು ಉತ್ಪಾದನಾ ಪ್ರಕ್ರಿಯೆಯ ಭಾಗಗಳನ್ನು ಉತ್ಪಾದಿಸುತ್ತಿವೆ. ಜಾಗತಿಕ ಮೌಲ್ಯ ಸರಪಳಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಪ್ರಕಾರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ನೇಷನ್ಗಾಗಿ ಮಾನದಂಡಗಳು ಉತ್ಪನ್ನವನ್ನು ತಯಾರಿಸಲು ಕಾಳಜಿ ವಹಿಸಬಹುದು ಹಾಗೂ ಅದರ ಪ್ರಕ್ರಿಯೆಯನ್ನು ನಿರ್ವಹಿಸಬಹುದು. ಸೇವೆಯನ್ನು ತಲುಪಿಸುವುದು ಅಥವಾ ವಸ್ತುಗಳನ್ನು ಪೂರೈಸುವುದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಗುಣಮಟ್ಟ ನಿರ್ವಹಣೆ ಪರಿಸರದಲ್ಲಿ ಮಾನದಂಡಗಳನ್ನು ರೂಪಿಸುತ್ತದೆ. ನಿರ್ವಹಣೆ, ಆರೋಗ್ಯ ಮತ್ತು ಸುರಕ್ಷತೆ, ಶಕ್ತಿ ನಿರ್ವಹಣೆ, ಆಹಾರ ಸುರಕ್ಷತೆ ಮತ್ತು ಮಾಹಿತಿ ತಂತ್ರಜ್ಞಾನ. ISO ಒಂದು ಸ್ವತಂತ್ರ ಸರ್ಕಾರೇತರನಂತಹ 165 ರಾಷ್ಟ್ರೀಯ ಮಾನದಂಡಗಳ ಸಂಸ್ಥೆಗಳೊಂದಿಗೆ ಅಂತಾರಾಷ್ಟ್ರೀಯ ಸಂಸ್ಥೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇತ್ಯಾದಿ. ಓವರ್ಲ್ಯಾಪಿಂಗ್ ಆಫ್ ಕಲ್ಚರ್, ಸಂಸ್ಕೃತಿಗಳ ಅತಿಕ್ರಮಣ. ಜಾಗತೀಕರಣವು ಸಾಂಸ್ಕೃತಿಕ ಸ್ಥಳಗಳನ್ನು ತೆರೆಯುತ್ತದೆ. ಹೆಚ್ಚಿನ ವೇಗದಲ್ಲಿ ಆಲೋಚನೆಗಳು ಮತ್ತು ನಾವೀನ್ಯತೆಗಳನ್ನು ಹಂಚಿಕೊಳ್ಳುವ ಮೂಲಕ ತಂತ್ರಜ್ಞಾನ, ಮುಖ್ಯವಾಗಿ ಇಂಟರ್ನೆಟ್, ಸಾಂಸ್ಕೃತಿಕ ಹರಿವು ಹೆಚ್ಚು ಸಮಾನ ಅಥವಾ ಹಿಮ್ಮುಖವಾಗುವುದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಅಭಿವೃದ್ಧಿ ಪಡಿಸಲಾಗಿದೆ. ಜ್ಞಾನ ಹಂಚಿಕೆಯು ವ್ಯಾಪಾರ ಅವಕಾಶಗಳು ಮತ್ತು ಫಲಿತಾಂಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಾಂಸ್ಕೃತಿಕ ಅತಿಕ್ರಮಣದಲ್ಲಿ ಇದು ಅದೇ ಸಮಯದಲ್ಲಿ ಅನುಕೂಲಕರ ಮತ್ತು ಪ್ರತಿಕೂಲವಾಗಬಹುದು. ಸಂಗೀತ, ತಂತ್ರಜ್ಞಾನ, ಕಲೆ, ಶೈಕ್ಷಣಿಕ ಅನ್ವೇಷಣೆಗಳು ಮತ್ತು ಇನ್ನೂ ಹೆಚ್ಚಿನವುಗಳ ಮೂಲಕ ಜಗತ್ತಿನಾದ್ಯಂತ ಜನರ ನಡುವೆ ನಿರಂತರ ಸಂವಹನವಿದೆ. ಜಾಗತಿಕ ಅಂತರ್ಸಂಪರ್ಕತೆಯ ಚೌಕಟ್ಟಿನಲ್ಲಿ ದುರ್ಬಲ ಸಮುದಾಯಗಳ ಇತರ ಜೀವನ ಜಗತ್ತಿನ ಮೇಲೆ ಅತ್ಯಂತ ದೃಢವಾದ ಸಂಸ್ಕೃತಿಯು ಪ್ರಾಬಲ್ಯ ಹೊಂದಿದೆ. ಹೈಬ್ರಿಡ್ ಸಂಸ್ಕೃತಿಯು ಹೊರಹೊಮ್ಮಿದೆ. ಇದನ್ನು ಅನೇಕರು ಅಮೆರಿಕೀಕರಣ ಅಥವಾ ಪಾಶ್ಚಾತ್ಯೀಕರಣ ಎಂದು ಕರೆಯುತ್ತಾರೆ. ಹೈಬ್ರಿಡ್ ಹೊಸ ವಿಶ್ವಕ್ರಮವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾಯಕನನ್ನಾಗಿ ಬದಲಾಯಿಸಲಾಗದಂತಿದೆ. ಧಾರ್ಮಿಕ ಗುರುತಿನ
ಉಪಸಮಸ್ಯೆಯೊಂದಿಗೆ ತಾಂತ್ರಿಕ ಜಾಗತೀಕರಣದ ಪರಿಸರದಲ್ಲಿ ಆಡಳಿತ ಸಮಸ್ಯೆಗಳಲ್ಲಿ ಸಂಸ್ಕೃತಿಯ ಸ್ಥಿತಿಸ್ಥಾಪಕತ್ವವು ಪ್ರಾಥಮಿಕ ಸಮಸ್ಯೆಯಾಗಿದೆ. ಅಸಮಾನ ವಿಶ್ವಕ್ರಮದಲ್ಲಿ ಸಂಸ್ಕೃತಿಯ ಪಾತ್ರವು ಒಳಗಾಗುತ್ತದೆ. ಬಹು ಧ್ರುವ ಕ್ರಮದ ಅಸ್ತಿತ್ವವು ಅಂತರ್ ಸಂಪರ್ಕಿತ ಜಾಗತಿಕ ಹಳ್ಳಿಯಲ್ಲಿ ಶಾಂತಿಯುತ ಸಹ ಅಸ್ತಿತ್ವವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಂಟರ್ ಡಿಪೆಂಡೆನ್ಸ್, ಪರಸ್ಪರ ಅವಲಂಬನೆ. ಜಾಗತೀಕರಣವು ಪರಸ್ಪರ ಅವಲಂಬನೆಯಿಂದ ಉಳಿದುಕೊಂಡಿದೆ. ಆರ್ಥಿಕತೆಗಳು, ಏಕೆಂದರೆ ಯಾವುದೇ ದೇಶವು ತನ್ನದೇ ಆದ ಮೇಲೆ ಬದುಕಲು ಸಾಧ್ಯವಿಲ್ಲ. ಅಗತ್ಯತೆಗಳು, ಪ್ರಸ್ತುತ 21ನೇ ಶತಮಾನದ ಜನರು ವಿಭಿನ್ನರಾಗಿದ್ದಾರೆ. ಇದು ಅವಶ್ಯಕವಾಗಿದೆ. ಸರ್ಕಾರಗಳು ಸಹಕರಿಸಬೇಕಾಗುತ್ತದೆ. ಜಗತ್ತು ಜನಪ್ರಿಯ ಪದಕ್ಕೆ ಕುಗ್ಗಿದೆ. ಜಾಗತಿಕ ಗ್ರಾಮ ಎಂದು ಕರೆಯುತ್ತಾರೆ. ಅಂತರರಾಷ್ಟ್ರೀಯ ಏಜೆನ್ಸಿಗಳು ಬಲವಾಗಿ ಹೊರಹೊಮ್ಮಿವೆ. ಬಡತನ, ವಲಸೆ, ವಿಪತ್ತುಗಳು ನಾಗರಿಕರಂತಹ ಸಾಮಾನ್ಯ ಸಮಸ್ಯೆಗಳ ವಿರುದ್ಧ ಹೋರಾಡಲು ಯುದ್ಧಗಳು ಮತ್ತು ಈಗ ಪ್ರಧಾನವಾದ ಕೋವಿಡ್-19 ವೈರಸ್ ನಮ್ಮ ಮುಂದೆ ಬಂದಿವೆ. ಈಗ ನಾವು ಟೆಕ್ನಾಲಜಿ ಬಗ್ಗೆ ಮಾತನಾಡುವುದಾದರೆ, ತಂತ್ರಜ್ಞಾನದಲ್ಲಿನ ತ್ವರಿತ ಪ್ರಗತಿಯು ಜಾಗತೀಕರಣವನ್ನು ವೇಗವಾಗಿ ಬೆಳೆಯಲು ಅನುವು ಮಾಡಿಕೊಟ್ಟಿದೆ. ಇಂಟರ್ನೆಟ್ ಮತ್ತು ಡಿಜಿಟಲ್ ಸೇವೆಗಳು ಜಾಗತೀಕರಣದ ಪರಿಕಲ್ಪನೆಯನ್ನು ಬಲಪಡಿಸಿವೆ. ಒಬ್ಬರ ಸ್ವಂತ ದೇಶದಲ್ಲಿ ಕುಳಿತು ಗಡಿಯಾಚೆಗಿನ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಸುಲಭವಾಗಿದೆ. ಸರಕು ಮತ್ತು ಸೇವೆಗಳನ್ನು ಸರಿಸಲು ಆಧುನಿಕ ಸಾರಿಗೆ ವಿಧಾನಗಳೊಂದಿಗೆ ಲಾಜಿಸ್ಟಿಕ್ಸ್ ತೀವ್ರವಾಗಿ ಸುಧಾರಿಸಿದೆ. ವಿದ್ಯುನ್ಮಾನ ಆರ್ಥಿಕತೆಯು ಜಾಗತೀಕರಣವನ್ನು ಬಲಪಡಿಸಲು ಮತ್ತು ಸುರಕ್ಷಿತ ಮತ್ತು ತ್ವರಿತ ಸಂವಹನ ವಿಧಾನಗಳನ್ನು ಸ್ಥಾಪಿಸುವ ಮೂಲಕ ವ್ಯಾಪಾರ ಮಾಡುವ ಸುಲಭತೆಯನ್ನು ಹೆಚ್ಚಿಸಲು ಸಹಾಯ ಮಾಡಿದೆ. ಇರ್ರಿವರ್ಸಿಬಿಲಿಟಿ, ಬದಲಾಯಿಸಲಾಗದಿರುವುದು. ಜಾಗತೀಕರಣವು ಹಿಂತಿರುಗಿಸಲಾದ ವಿದ್ಯಮಾನವಾಗಿದೆ. ಪ್ರಪಂಚದಾದ್ಯಂತ ನಡೆಯುತ್ತಿರುವ ಘಟನೆಗಳು ಪ್ರತಿಯೊಬ್ಬರ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ. ಉದಾಹರಣೆಗೆ, ಫೆಬ್ರವರಿ 2022ರಲ್ಲಿ ಉಕ್ರೇನ್ ಮೇಲೆ ರಷ್ಯಾದ ದಾಳಿ, ಇದು ಪ್ರಪಂಚದ ಹೆಚ್ಚಿನ ಭಾಗಗಳಲ್ಲಿ ಬೆಲೆ ಏರಿಕೆ ಮತ್ತು ಅಗತ್ಯ ವಸ್ತುಗಳ ಕೊರತೆಗೆ ಕಾರಣವಾಯಿತು. ರಫ್ತು ಮತ್ತು ಆಮದು ನೀತಿಗಳು, ವಿದೇಶಿ ನೀತಿಗಳು, ವಿದೇಶಿ ನೇರ ಹೂಡಿಕೆ ಮುಂತಾದ ಜಾಗತೀಕರಣದ ಪರಿಕಲ್ಪನೆಯ ಸುತ್ತ ಸರ್ಕಾರಗಳು ಈಗ
ತಮ್ಮ ನೀತಿಗಳನ್ನು ರೂಪಿಸುತ್ತವೆ. ಪಾಲಿಟಿಕ್ಸ್ ಅಂಡ್ ಎಕನಾಮಿಕ್ಸ್, ರಾಜಕೀಯ ಮತ್ತು ಅರ್ಥಶಾಸ್ತ್ರ, ಸಾಮ್ರಾಜ್ಯಶಾಹಿ ಆಡಳಿತದಿಂದ ಹೊರಬರಲು ರಾಷ್ಟ್ರಗಳು ಹೆಣಗಾಡುತ್ತಿರುವಾಗ ಹಿಂದಿನ ರಾಜಕೀಯ ಸಿದ್ಧಾಂತಗಳ ಮೇಲಿನ ಸಾಮಾನ್ಯ ಅವಲಂಬನೆಗೆ ಹೋಲಿಸಿದರೆ ಇಂದಿನ ಜಗತ್ತಿನಲ್ಲಿ ಪರಿಣಾಮಕಾರಿ ಆರ್ಥಿಕ ನೀತಿಗಳಿಲ್ಲದೆ ಸರ್ಕಾರಗಳು ಬದುಕಲು ಸಾಧ್ಯವಿಲ್ಲ. ಈಗ ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಳಗೊಂಡಿರುವ ನಿಯಮಗಳು ಮತ್ತು ಪ್ರಕ್ರಿಯೆಗಳ ಉದಾರೀಕರಣವು ಚೇತರಿಸಿಕೊಳ್ಳುವ ಆರ್ಥಿಕತೆಯನ್ನು ನಿರ್ಮಿಸಲು ಅಗತ್ಯವಾಗಿದೆ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ಮಟ್ಟ. ಜಾಗತೀಕರಣವು ಅಭಿವೃದ್ಧಿ ಹೊಂದಿದ ಅಥವಾ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಉತ್ಪನ್ನಗಳು ಮತ್ತು ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುತ್ತದೆ. ರೈಸ್ ಆಫ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್, ಅಂತರರಾಷ್ಟ್ರೀಯ ಏಜೆನ್ಸಿಗಳ ಏರಿಕೆ. ಅಂತರರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್, ವಿಶ್ವ ವ್ಯಾಪಾರ ಸಂಸ್ಥೆ ಇತ್ಯಾದಿಗಳಂತಹ ಅಂತರರಾಷ್ಟ್ರೀಯ ಏಜೆನ್ಸಿಗಳ ಹೆಚ್ಚಳದಿಂದಾಗಿ ಪ್ರಸ್ತುತ ಯುಗದಲ್ಲಿ ಜಾಗತೀಕರಣವು ವೇಗವಾಗಿ ಪ್ರಗತಿ ಸಾಧಿಸಿದೆ. ಅವರು ಉತ್ಪನ್ನಗಳ ಗುಣಮಟ್ಟ, ವ್ಯಾಪಾರ ಅಭ್ಯಾಸಗಳಿಗೆ ಅಂತರರಾಷ್ಟ್ರೀಯ ಮಾನದಂಡಗಳನ್ನು ಸ್ಥಾಪಿಸಿದ್ದಾರೆ ಮತ್ತು ಸಂಬಂಧಿತ ಕಾನೂನುಗಳು ಸಹ ಇವೆ. ದ ನಾಲೆಡ್ಜ್ ಎಕಾನಮಿ, ಜ್ಞಾನ ಆರ್ಥಿಕತೆ. ಜಾಗತಿಕ ಆರ್ಥಿಕತೆಯು ಜ್ಞಾನ ಆರ್ಥಿಕತೆಯನ್ನು ಆಧರಿಸಿದೆ. ಇದನ್ನು ಸಾಫ್ಟ್ ಪವರ್ ಎಂದು ಕರೆಯುತ್ತಾರೆ. ಉತ್ಪನ್ನಗಳ ವ್ಯಾಪ್ತಿಯು ಸಾಫ್ಟ್ವೇರ್, ಮಾಧ್ಯಮ, ಮನರಂಜನೆ ಇತ್ಯಾದಿ. ಜ್ಞಾನದ ಆರ್ಥಿಕತೆಯು ವಸ್ತು ಸರಕುಗಳ ಭೌತಿಕ ಉತ್ಪಾದನೆ ಅಥವಾ ವಿತರಣೆಯನ್ನು ಹೊಂದಿಲ್ಲ, ಆದರೆ ಉತ್ಪನ್ನದ ವಿನ್ಯಾಸ, ಅಭಿವೃದ್ಧಿ, ತಂತ್ರಜ್ಞಾನ, ಮಾರುಕಟ್ಟೆ, ಮಾರಾಟ ಮತ್ತು ಸೇವೆಯಲ್ಲಿ ನೆಲೆಸಿದೆ. 1.4 ಚಾಲೆಂಜಸ್ ಆಫ್ ಗ್ಲೋಬಲೈಸೇಷನ್, ಜಾಗತೀಕರಣದ ಸವಾಲುಗಳು. ಜಾಗತೀಕರಣವು ಆಧುನಿಕ ಜಗತ್ತನ್ನು ಮಾರ್ಪಡಿಸಿದೆ ಎಂಬುದು ಸ್ಥಾಪಿತವಾದ ಸತ್ಯ. ಇದು ಜನರು ವ್ಯಾಪಾರ ಮಾಡುವ, ಪ್ರಯಾಣಿಸುವ, ಸಂಪರ್ಕದ ವಿಧಾನವನ್ನು ಸುವ್ಯವಸ್ಥಿತಗೊಳಿಸುವುದನ್ನು ಮುಂದುವರಿಸಿದೆ. ಜಾಗತೀಕರಣವು ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ. ಆದಾಗ್ಯೂ ತನ್ನದೇ ಆದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿಣಾಮಗಳೊಂದಿಗೆ ಬರುತ್ತದೆ. ಅದು
ಕೆಲವೊಮ್ಮೆ ನಿರ್ವಹಿಸಲು ಕಷ್ಟಕರವಾಗಿರುತ್ತದೆ. ಮೇಲಿನ ಚರ್ಚೆಯಿಂದ ಅರ್ಥ ಮಾಡಿಕೊಂಡಂತೆ ಜಾಗತೀಕರಣವು ಸರಕುಗಳು, ಸೇವೆಗಳು ಮತ್ತು ಗಡಿಯಾಚೆಗಿನ ಜನರ ಚಲನೆಯಾಗಿದೆ ಮತ್ತು ಇದು 3 ಮುಖ್ಯ ಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯದು ಉತ್ಪಾದನೆಯ ಅಂತಾರಾಷ್ಟ್ರೀಯಕರಣವು ಬದಲಾವಣೆಗಳೊಂದಿಗೆ ಇರುತ್ತದೆ ಹಾಗೂ ಅದರಲ್ಲಿ ಉತ್ಪಾದನೆಯ ರಚನೆಯೂ ಸಹ ಇರುತ್ತದೆ. ಎರಡನೆಯದು ಸರಕು ಮತ್ತು ಸೇವೆಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ವಿಸ್ತರಣೆ ಮತ್ತು ಮೂರನೆಯದು ಜಾಗತಿಕ ಬಂಡವಾಳ ಹರಿವಿನ ವಿಸ್ತರಣೆ ಮತ್ತು ಆಳವಾಗುವುದು. ನಾವು ಮೊದಲೇ ಹೇಳಿದಂತೆ ಜಾಗತೀಕರಣವು ಎಂದಿಗೂ ಹಿಮ್ಮುಖವಾಗುವುದು ಅಸಂಭವವಾಗಿದೆ. ಆದರೂ ಅದರ ಪ್ರಗತಿಯ ವೇಗವು ಬದಲಾಗಬಹುದು. ಜಾಗತೀಕರಣದ ಯುಗದ ಬೆಳವಣಿಗೆಯು ಇವುಗಳಿಗೆ ಹೆಚ್ಚಿನ ಪ್ರಚೋದನೆಯನ್ನು ನೀಡಬೇಕಾಗಿದೆ. ಇದರಿಂದಾಗಿ ಬೆಳವಣಿಗೆಯನ್ನು ಸರಿಯಾದ ದಿಕ್ಕಿನಲ್ಲಿ ಗ್ರಹಿಸಬಹುದಾಗಿದೆ. ಜಾಗತೀಕರಣದ ಕೆಲವು ಸವಾಲುಗಳನ್ನು ಕೆಳಗೆ ನೀಡಲಾಗಿದೆ. ಜೊತೆಗೆ ಎದುರಿಸಬೇಕಾದ ತಂತ್ರಗಳು ಅವುಗಳೆಂದರೆ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಮುಕ್ತತೆ ಮತ್ತು ಪಾರದರ್ಶಕತೆ ಅಗತ್ಯ. ಭ್ರಷ್ಟಾಚಾರವನ್ನು ಬಂಧಿಸುವಲ್ಲಿ ಪಾರದರ್ಶಕತೆ ಮೂಲಭೂತ ಅಂಶವಾಗಿದೆ. ಭ್ರಷ್ಟಾಚಾರವನ್ನು ತಡೆಯಲು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಎಲ್ಲ ಹಂತಗಳಲ್ಲಿ ಮುಕ್ತ ಮತ್ತು ಪಾರದರ್ಶಕ ಆಡಳಿತವು ಮುಖ್ಯವಾಗಿದೆ. ಇದು ಉತ್ತಮ ಆಡಳಿತವನ್ನು ಬೆದರಿಸುತ್ತದೆ, ಸಂಪನ್ಮೂಲಗಳ ತಪ್ಪಾದ ಹಂಚಿಕೆಗೆ ಕಾರಣವಾಗುತ್ತದೆ, ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಹಿತಾಸಕ್ತಿಗಳಿಗೆ ಹಾನಿ ಮಾಡುತ್ತದೆ ಮತ್ತು ಸಾರ್ವಜನಿಕ ನೀತಿಯನ್ನು ವಿರೂಪಗೊಳಿಸುತ್ತದೆ. ಭ್ರಷ್ಟಾಚಾರದಿಂದ ಉತ್ತಮ ಸಂಖ್ಯೆಯ ಸಾರ್ವಜನಿಕ ಗುತ್ತಿಗೆಗಳು ಕಳೆದು ಹೋಗಿವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ತನ್ನ ಜುಲೈ 2018 ವರದಿಯಲ್ಲಿ ಗಮನಿಸಿದಂತೆ
ಮುಕ್ತ ಒಪ್ಪಂದಕ್ಕಾಗಿ ಶಿಫಾರಸುಗಳ ಮೇಲೆ ಸಂಗ್ರಹಣೆಯು ಒಂದು ಸರ್ಕಾರದ ಅತ್ಯಂತ ಆರ್ಥಿಕವಾಗಿ ಮಹತ್ವದ ಚಟುವಟಿಕೆಗಳು. ಆದರೆ ಇದು ಸಾರ್ವಜನಿಕ ವಲಯದ ಭ್ರಷ್ಟಾಚಾರದ ದೊಡ್ಡ ಅಪಾಯಗಳಲ್ಲಿ ಒಂದಾಗಿದೆ. ಜಾಗತೀಕರಣದ ಯುಗದಲ್ಲಿ ಭಾರತವು ಭ್ರಷ್ಟಾಚಾರದ ಸವಾಲುಗಳನ್ನು ಎದುರಿಸುತ್ತಿದೆ ಮತ್ತು ಆದ್ದರಿಂದ ಜನರ ಅಗತ್ಯಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸಂಸ್ಥೆಗಳ ಪಾತ್ರವನ್ನು ಮರುಸ್ಥಾಪಿಸಲು ಆಡಳಿತ ಸಮಸ್ಯೆಗಳ ಅಗತ್ಯವಿದೆ. ಜಾಗತೀಕರಣದ ಪ್ರಮುಖ ಸವಾಲು ಸಾರ್ವಜನಿಕ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ಅವುಗಳ ನ್ಯಾಯಸಮ್ಮತತೆ ಮತ್ತು ಪರಿಣಾಮಕಾರಿತ್ವವನ್ನು ಖಾತರಿಪಡಿಸುವ ರೀತಿಯಲ್ಲಿ ಸಾರ್ವಜನಿಕ ಸಂಸ್ಥೆಗಳನ್ನು ಬಲಪಡಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು. ವಿವಿಧ ಹಂತದ ಆಡಳಿತದಲ್ಲಿ ರಾಜ್ಯ ಮತ್ತು ರಾಜ್ಯೇತರರನ್ನು ಒಳಗೊಂಡ ಯೋಜನೆ, ಸಮಾಲೋಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳ ಲಿಂಕಿಂಗ್ ಪಿನ್ ಆಗಿ ಕಾರ್ಯನಿರ್ವಹಿಸಲು ರಾಜ್ಯಕ್ಕೆ ಕರೆ ನೀಡಲಾಗಿದೆ. ಉತ್ತಮ ಆಡಳಿತದ ಅಭ್ಯಾಸಗಳು ಹೆಚ್ಚು ಅರ್ಥಪೂರ್ಣ, ಮುಕ್ತ ಮತ್ತು ಪಾರದರ್ಶಕವಾಗಿರಬೇಕು ಮತ್ತು ಇದಕ್ಕಾಗಿ ಸಾರ್ವಜನಿಕ ಸಂಸ್ಥೆಗಳ ಹೊಣೆಗಾರಿಕೆಯನ್ನು ಬಲಪಡಿಸಬೇಕಾಗಿದೆ. ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಬೆಳವಣಿಗೆಯನ್ನು ನಿಯಂತ್ರಿಸಬೇಕಾಗುತ್ತದೆ, ಆದರೆ ಒಂದು ಹಂತದವರೆಗೆ ಮಾತ್ರ. ಇದನ್ನು ಸ್ಥಾಪಿಸುವ ಸಾರ್ವಜನಿಕ ಸಂಸ್ಥೆಗಳು ಬದಲಾಗಿ ನಡೆಸಬೇಕಾಗುತ್ತದೆ. ಆರ್ಥಿಕ ಜೀವನದಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತತೆಯ ಅಡಿಪಾಯ ಬಹಳ ಪರಿಣಾಮಕಾರಿ ಮತ್ತು ಪ್ರವೇಶಿಸಬಹುದಾದ ಸಾರ್ವಜನಿಕ ಸಂಸ್ಥೆಗಳು ಕೇವಲ ಅನುಕೂಲಕರವಲ್ಲ, ಆದರೆ ಜಾಗತೀಕರಣದ ಬೆಳೆಯುತ್ತಿರುವ ಯುಗದಲ್ಲಿ ಸ್ಥಿರ ಬೆಳವಣಿಗೆಗೆ ಅಗತ್ಯವಾದ ಸ್ಥಿತಿಯಾಗಿದೆ. ಚೇಂಜಿಂಗ್ ರೂಲ್ ಆಫ್ ಬ್ಯೂರೋಕ್ರಸಿ ಅಧಿಕಾರಶಾಹಿಯ ಪಾತ್ರವನ್ನು ಬದಲಾಯಿಸುವುದು. ಇಂದಿನ ಜಾಗತೀಕರಣದ ಯುಗದಲ್ಲಿ ರಾಜ್ಯದ ಕಾರ್ಯಗಳು ಮತ್ತು ಪಾತ್ರವು ಬೃಹತ್ ಪರಿವರ್ತನೆಗೆ ಒಳಗಾಗಿದೆ. ರಾಜ್ಯದ ಜವಾಬ್ದಾರಿಗಳ ಹರವು ಬದಲಾಗಿದೆ ಮತ್ತು ನೀತಿ ರಂಗದಲ್ಲಿ ಮತ್ತು ಉನ್ನತ ಮಟ್ಟದ ಕೌಶಲ್ಯಗಳಿಗಾಗಿ ರಾಜ್ಯದ ಅಗತ್ಯತೆಗಳಲ್ಲಿ ಗುಣಾತ್ಮಕವಾಗಿ ಹಾಗೂ ಪರಿಣಾತ್ಮಕವಾಗಿ ಪ್ರಮುಖ ಮಾರ್ಪಾಡುಗಳನ್ನು ಪ್ರಯತ್ನಿಸಲಾಗಿದೆ. ಈ ಪರಿಚಯದ ಮುಂದೆ ಖಾಸಗಿ ಉದ್ಯಮ ಮತ್ತು ವೈಯಕ್ತಿಕ ಉಪಕ್ರಮಕ್ಕೆ ಪರಿಣಾಮಕಾರಿ ಚೌಕಟ್ಟನ್ನು ಸಕ್ರಿಯಗೊಳಿಸಲು ಕಾರ್ಯತಂತ್ರದ ಯೋಜನೆಗೆ ಹ್ಯಾಂಡ್ಸನ್ ನಿರ್ವಹಣೆ ಮತ್ತು ಸರಕು ಮತ್ತು ಸೇವೆಗಳ ನೇರ ಉತ್ಪಾದನೆಯಿಂದ
ಗಮನವು ಈಗ ಸ್ಥಳಾಂತರಗೊಂಡಿದೆ. ವಿಕೇಂದ್ರೀಕರಣ, ಅಧಿಕಾರ ನಿರಂಕುಶೀಕರಣ ಮತ್ತು ಅನಿಯಂತ್ರಣವು ಸ್ಥಳೀಯ ಸರ್ಕಾರಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ನೀಡಿಲ್ಲ, ಆದರೆ ರಾಜ್ಯವಲ್ಲದವು ವಿವಿಧ ಅಭಿವೃದ್ಧಿ ಚಟುವಟಿಕೆಗಳಿಗೆ ಜವಾಬ್ದಾರರಾಗಿರುವ ಪ್ರದರ್ಶಕರು. ಅಧಿಕಾರಶಾಹಿಯು ರಾಜಕೀಯ ಕಾರ್ಯನಿರ್ವಾಹಕರಿಗೆ ಮಾರ್ಗದರ್ಶನ ನೀಡಬೇಕಾಗಿದೆ. ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಜನರ ಕಲ್ಯಾಣವನ್ನು ಗಮನದಲ್ಲಿಟ್ಟುಕೊಂಡು ನೀತಿ ನಿರೂಪಣೆಯಲ್ಲಿ ಅವರಿಗೆ ಸಹಾಯ ಮಾಡುತ್ತದೆ. ಇದು ಸ್ವಾವಲಂಬನೆ, ದಕ್ಷತೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಮಾನ ಬಳಕೆಗೆ ಕಾರಣವಾಗುವ ನೀತಿಗಳನ್ನು ರೂಪಿಸುವ ಅಗತ್ಯವಿದೆ. ಪೌರ ಕಾರ್ಮಿಕರು ಸಾಮಾನ್ಯ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾದುದನ್ನು ಮಾಡುವ ಜವಾಬ್ದಾರಿಯನ್ನು ಮುನ್ನಡೆಸಬೇಕು ಮತ್ತು ಹೊಂದಬೇಕು ಎಂದು ನಿರೀಕ್ಷಿಸಲಾಗಿದೆ. ಪೌರ ಕಾರ್ಮಿಕರು ಪರಿಣಾಮಕಾರಿ ಆಡಳಿತಕ್ಕೆ ಸಜ್ಜಾಗಬೇಕು ಮತ್ತು ರಾಜಕೀಯವಾಗಿ ತಟಸ್ಥರಾಗಿರುವುದರ ಮೂಲಕ ಸ್ಥಿರತೆಯನ್ನು ಸ್ಪಷ್ಟಿಸಬೇಕು ಮತ್ತು ಜನರ ಉದ್ದೇಶಕ್ಕಾಗಿ ಸಮರ್ಪಿಸಲಾಗಿದೆ. ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಲು ಹೆಚ್ಚಿನ ಕೌಶಲ್ಯವನ್ನು ಪ್ರದರ್ಶಿಸಬಹುದು ಮತ್ತು ಜನರ ತಮ್ಮ ಹಕ್ಕುಗಳ ಬಗ್ಗೆ ಹೆಚ್ಚು ಜಾಗೃತರಾಗಬಹುದು. ಆದ್ದರಿಂದ ಜಾಗತೀಕರಣಗೊಂಡ ಆರ್ಥಿಕ ವ್ಯವಸ್ಥೆಯಲ್ಲಿ ಯಶಸ್ವಿಯಾಗಲು ನಾಗರಿಕ ಸೇವಕರು ಭಾಗವಹಿಸುವಿಕೆ ಮತ್ತು ಹೊಣೆಗಾರಿಕೆಯ ನಡುವೆ ಉತ್ತಮ ಸಮತೋಲನವನ್ನು ಸಾಧಿಸಬೇಕು. ಸ್ಪರ್ಧೆ ಮತ್ತು ಸಂಘರ್ಷ, ಬಳಕೆದಾರ ಮತ್ತು ನಾಗರಿಕರು, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಮಾರುಕಟ್ಟೆ ಹಿತಾಸಕ್ತಿ, ಹಾಗೆಯೇ ಹಳೆಯ ಮತ್ತು ಹೊಸ ಕಾನೂನುಗಳನ್ನು ನಿಷ್ಪಕ್ಷಪಾತವಾಗಿ ಜಾರಿಗೊಳಿಸಬೇಕು ಮತ್ತು ದುರ್ಬಲ ವರ್ಗದವರಿಗೆ ರಕ್ಷಣೆ ನೀಡಬೇಕು. ಪೌರ ಕಾರ್ಮಿಕರು ಸಾರ್ವಜನಿಕ ಸೇವೆಗಳಲ್ಲಿ ಮಾತ್ರವಲ್ಲದೆ ಸರ್ಕಾರದೊಳಗೆ ದಕ್ಷತೆಯನ್ನು ಉತ್ತೇಜಿಸಬೇಕು. ಜನರಿಗೆ ಸಹಾಯವಾಗುವಂತೆ ಭಾಗವಹಿಸುವ ಕ್ರಮಗಳನ್ನು ಅಂತ್ಯವಾಗಿ ತೆಗೆದುಕೊಳ್ಳಬೇಕು. ಇಲ್ಲಿಗೆ ಇಂದು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 1 ಆಡಳಿತ ಸಮಸ್ಯೆಗಳು ಘಟಕ 1 ಜಾಗತೀಕರಣದ ಸವಾಲುಗಳು ಪಾಠದ ಭಾಗ 1ರ ಸ್ಲೈಡ್ಗಳು ಪೂರ್ಣಗೊಂಡಿವೆ. ಈ ಘಟಕದ ಉಳಿದ ಸ್ಲೈಡ್ಗಳನ್ನು ಮುಂದಿನ ತರಗತಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಎಲ್ಲರಿಗೂ ನಮಸ್ತೆ.